ಹಾಯ್ ಫ್ರೆಂಡ್ಸ್, ಗೋವಾದಿಂದ ಬಾಗಾ ಬೀಚಿಗೆ ಬಂದಿದ್ವಿ. ಬಾಗಾ ಬೀಚಿಂದ ನಿನ್ನೆ ವಾಟರ್ ಫಾಲ್ಸ್ ಎಲ್ಲ ನೋಡಿಕೊಂಡು, ವಾಟರ್ ಫಾಲ್ಸ್ ಅಲ್ಲ, ಸ್ನೋ ಪಾರ್ಕ್ ಎಲ್ಲ ನೋಡಿಕೊಂಡು ರಾತ್ರಿ ಎಲ್ಲ ಇಲ್ಲೇ ಉಳ್ಕೊಂಡು ಇವಾಗ ದೂದ್ ಸಾಗರ್ ವಾಟರ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಬೈ ರೋಡು, ಬೈಕಲ್ಲಿ ನೋಡಿ. ಇದು ಸ್ಕೂಟಿ ರೆಂಟಿ ತೊಗೊಂಡಿದ್ದು. ಬಾಗಾ ಬೀಚಿಂದ ನಿಮಗೆ 70 ಕಿಲೋಮೀಟ್ರ್ ಇದೆ. ಅಲ್ಲಿಂದ 12 ಕಿಲೋಮೀಟ್ರು ಜೀಪಲ್ಲಿ ಹೋಗ್ಬೇಕು. ಅಲ್ಲೇ ಬೈಕೆಲ್ಲ ಬಿಡೋದಿಲ್ಲ, ಜೀಪಲ್ಲಿ ಹೋಗ್ಬೇಕು. ಜೀಪ್ ವ್ಯವಸ್ಥೆ ಎಲ್ಲ ಇರುತ್ತೆ. ಬನ್ನಿ ಹೋಗುವ. ಗೋವಾದಲ್ಲಿ ತುಂಬ ಬಿಸಿಲು. ಮಧ್ಯಾಹ್ನ ಮೇಲೆ ಹೋದರೆ, ಅದಕ್ಕೆ ಬೆಳಗ್ಗೆನೇ 7ವರೆಗೆ ಹೊರಟಿದ್ದೀವಿ. ನೋಡುವ, ಅಲ್ಲಿಗೆ ಹೋಗಿ ಬಂದು ಎಷ್ಟೊತ್ತಾಗುತ್ತೋ ಬೇಗ ವಾಪಸ್ ಬರಬೇಕು. ರೈಡರ್ ರೆಡಿ ಇದ್ದಾರೆ ಬೈಕ್ ಹೊಡ್ಕೊಂಡು. ಈ ಥರ ಇದ್ರೆ ಮಾರೇ ಬಿಸಿಲಿಲ್ಲ ಏನಿಲ್ಲ, ಬೇಗ ಹೋಗ್ಬೋದು. ಆ ಬಿಸಿಲಲ್ಲಿ ಅಪ್ಪ ನಿನ್ನೆ ಬೇಗ ಹೋಗ್ಬೋದು. ಬಿಸಿಲು ಬರೋದ್ರೊಳಗೆ ಆ ಊರಿಗೆ ಹೋಗ್ಬಿಡ್ಬೇಕು. ಊರಿಗಲ್ಲ, ದೂದ್ ಸಾಗರಿಗೆ ಹೋಗ್ಬಿಡ್ಬೇಕು. ಆಮೇಲೆ ಆ ಕಡೆಯಿಂದ ಬರ್ತಾರೆ ಬಿಸಿಲಾಗ್ತದೆ, ಪರವಾಗಿಲ್ಲ. ಸ್ವಲ್ಪ ಸಿಟಿ ತೋರಿಸ. ಇದು ರಾತ್ರಿ ಎಲ್ಲ ಫುಲ್ ಲೈಟಿಂದ ಸಖತ್ತಾಗಿರುತ್ತೆ. ಆಗಲತ್ತು ಏನೂ ಇರಲ್ಲ ಇಲ್ಲಿ, ಸಪ್ಪೆ ಸಪ್ಪೆ. ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಬೆಳಗ್ಗೆನೆ ಹೊಂಟು ಬಂದಿವಿ. ಹೊಟ್ಟೆ ಹಸು ಆಗ್ತಿದೆ. ತಿಂಡಿ ತಿಂದು ಆಮೇಲೆ ಮುಂದಕ್ಕೆ ಹೋಗುವ. ಇಂತೂ ಕೋಲಮಿಗೆ ಬಂದ್ವಿ. ನೀವು ದೂದ್ ಸಾಗರಿಗೆ ಹೋಗ್ಬೇಕಂದ್ರೆ ಫಸ್ಟು ಗೋವಾಗೆ ಬರಬೇಕು. ಗೋವಾದಿಂದ ಕೋಲಮಿಗೆ ಬರಬೇಕು. ಕೋಲಮಿಂದ ದೂದ್ ಸಾಗರಿಗೆ ಹೋಗ್ಬೋದು. ಹೇಗೆ ಅಂದರೆ ಜೀಪಲ್ಲಾದರೂ ಹೋಗ್ಬೋದು ಅಥವಾ ಟ್ರೆಕ್ಕಿಂಗ್ ಆದರೂ ಹೋಗ್ಬೋದು. ಟ್ರೆಕ್ಕಿಂಗ್ ಹೋಗೋದಾದರೆ 12 ಕಿಲೋಮೀಟ್ರ್ ಆಗುತ್ತೆ. ಮಿನಿಮಮ್ 3 ಅವರ್ ಬೇಕು. ಜೀಪಲ್ಲಾದರೆ ಒಂದು ಅರ್ಧ-ಮುಕ್ಕಾಲು ಅವರಿಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಇವಾಗ ಮಳೆಗಾಲ ಆಗಿರೋದ್ರಿಂದ ಜೀಪು ಹೋಗೋದಿಲ್ಲ, ಬೈ ಟ್ರೆಕ್ಕಿಂಗೇ ಹೋಗಬೇಕು. ಬಟ್ ಇಲ್ಲಿ ಇನ್ನೊಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಇದೆ. ಏನು ಅಂದರೆ ಟ್ರೈನ್, ಅಂದರೆ ಗೂಡ್ಸ್ ಟ್ರೈನಲ್ಲಿ ಇವರು ಲೋಕಲ್ನವರು ಮಾತಾಡಿಕೊಂಡು 1000 ರೂಪೀಸ್ ಪರ್ ಪರ್ಸನ್ನಿಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಅಲ್ಲಿ ಟ್ರೈನಲ್ಲಿ ಸ್ಟಾಪ್ ಇಲ್ಲ, ಅಲ್ಲಿ ಟ್ರೈನು ಸ್ಟಾಪ್ ಇಲ್ಲ. ಇವರು ಲೋಕಲ್ನವರು ಟ್ರೈನವ್ರ ಹತ್ರ ಮಾತಾಡಿಕೊಂಡು ಸ್ಟಾಪ್ ಕೊಡಿಸ್ತಾರೆ. ಓಕೆನಾ? ಈಗ 1000 ರೂಪೀಸ್ ಪರ್ ಹೆಡ್ಡಿಗೆ ಕೊಟ್ಟು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ನಮಗೆ 12 ಕಿಲೋಮೀಟ್ರ್ ಎಲ್ಲ ನಡಿಲಿಕ್ಕೆ ಆಗೋದಿಲ್ಲ, ಸಾಕಾಗೋಗ್ತದೆ. ಸೊ ಹಂಗಾಗಿ ಈಗ ನೋಡಿ, ಟ್ರೈನ್ ನಿಂತಿದೆ, ಇಲ್ಲಿ ಸ್ಟಾಪ್ ಇಲ್ಲ ಇಲ್ಲಿ. ಸೊ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾರೆ, ಸ್ಟಾಪ್ ಕೊಡಿಸ್ತಾರೆ. ಆ ಕಡೆಯಿಂದ ಬರ್ತಾ ಅವರೇ ಕರ್ಕೊಂಡು ಬರ್ತಾರೆ. ಇದಕ್ಕೆ ಒಬ್ಬರಿಗೆ 1000 ರೂಪೀಸ್ ಆಗ್ತದೆ. ಅಯ್ಯೋ, ಇಷ್ಟು ದೂರ ಬಂದಿದ್ದೀವಿ, ಹೋದರೆ ಸಾಕು ಅಂತ. ಇದೇ ನೋಡಿ ಟ್ರೈನು. ಈ ಟ್ರೈನಲ್ಲೇ ಲೋಕಲ್ನವ್ರ ಜೊತೆ ಮಾತಾಡಿಕೊಂಡು ಹೆಂಗೋ ಮಾಡಿ ನಿಲ್ಲಿಸ್ತಾರೆ. ಈಗ ನಾವು ಕೋಲಮ್ಮಲ್ಲಿದ್ದೀವಿ. वाटर फॉल्स आते हैं और 1 किलोमीटर 2 किलोमीटर होता है, चला के आने के। अच्छा अच्छा, वाओ, ಫ್ರೆಂಡ್ಸ್ ನೋಡಿ, ಅವರು ನಿಲ್ಲಿಸ್ತಾರೆ ಅಂದರೆ ನಿಲ್ಲಿಸೋದಲ್ಲ. ಇದು ವಾಟರ್ ಫಾಲ್ಸಲ್ಲಿ ಸ್ಲೋ ಆಗುತ್ತೆ, ಅವಾಗ ಹಾರ್ಕೊಂಡ್ಬಿಡ್ಬೇಕು. ನೋಡಿ, ಟ್ರೈನ್ ಇಷ್ಟು ಫಾಸ್ಟ್ ಓಡ್ತಿರ್ತದೆ ಈ ರೇಂಜ್ಗೆ, ಅವಾಗ ಇಲ್ಲಿಂದ ಹಾರ್ಕೊಂಡ್ಬಿಡ್ಬೇಕು. ಅಂದರೆ ಕೋಲಮಿಂದ ಸ್ಟಾಪ್ ಇಲ್ಲ ರೀ. ಅವ ಲೋಫರ್ ನಮ್ಮನ್ನ ನಿಲ್ಲಿಸ್ತಾನೆ ಅಂತ ಹೇಳಿದಷ್ಟೇ, ಬಟ್ ನಿಲ್ಲಿಸ್ಲಿಲ್ಲ. ಸ್ಲೋ ಮಾಡಿ ನಮ್ಮನ್ನು ಅಲ್ಲಿಂದ ಹಾರಿಸ್ತಾರೆ. ಈಗ ನೋಡಿ, ಈಗ ಹಾರ್ಕೊಂಡಿದ್ದೀವಿ. ಇಲ್ಲಿಂದ ಸ್ವಲ್ಪ ದೂರ ಇದೆ ದೂದ್ ಫಾಲ್ಸು, ಅಲ್ಲಿಗೆ ಹೋಗಬೇಕು. ಕಷ್ಟ ಇದೆ. ನೀವು ಆದಷ್ಟು ನವೆಂಬರ್ ಡಿಸೆಂಬರಲ್ಲಿ ಬಂದರೆ ಇದು ಜೀಪು ಇರ್ತದೆ,
ಅಂದರೆ ಜೀಪಲ್ಲಿ ಹೋಗ್ಬೋದು ಆರಾಮ್ಸೆ. ಇಲ್ಲ ಅಂದರೆ ಹಿಂಗೆ ಟ್ರೈನ್ ಹೋಗ್ತಾ ಇದ್ದಾಗ ಟ್ರೈನ್ ಸ್ಲೋ ಮಾಡ್ತಾರೆ, ಅಲ್ಲಿಂದ ಹಾರಿಸ್ತಾರೆ. ಕಷ್ಟ ಉಂಟು. ಅಲ್ಲಿ ನೋಡಿ ಫಸ್ಟ್ ನಮ್ಮ ತಮ್ಮ ಹಾರಿದ್ದಾನೆ. ಮಗ ಅವನ ತಮ್ಮ ಹಾರ್ಕೊಂಡಿದ್ದಾನೆ. ಅವ್ನು ಹಾರ್ಕೊಂಡ್ಮೇಲೆ ನಾನು ಇಲ್ಲಿಂದ ಹಾರ್ಕೊಂಡೆ. ಇನ್ನೂ ಟ್ರೈನ್ ಹೋಗ್ತಾನೆ ಇದೆ ನೋಡಿ. ಟ್ರೈನ್ ಹೋಗ್ತಾ ಇದೆ ಇನ್ನು. ಉದ್ದ ಟ್ರೈನ್ ಇತ್ತು. ನಾವು ಅಲ್ಲಿ ಹೋಗೋ ಟ್ರೈನಿಂದಾನೆ ಹಾರ್ಕೊಬಿಟ್ಟಿವಿ. ಹೆವಿ ಟ್ರೈನಿಂಗು. ಅಯ್ಯಪ್ಪ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಇದು. ಟ್ರೆಕ್ಕಿಂಗ್ಗಿಂತ ಕಡೆ ಆಯಿತು. ಟ್ರೆಕ್ಕಿಂಗ್ಗಿಂತ ಸಖತ್ತಾಗಾಯಿತು. ಟ್ರೆಕ್ಕಿಂಗ್ ಆದರೆ ನಡ್ಕೊಂಡು ಅವ್ರು ಹೇಳ್ದಂಗೆ ಅಂದರೆ ಒಂದು ಗೈಡೆನ್ಸ್ ಇರೋದು. ಇದು ಹಂಗಲ್ಲ, ಇದು ಬರ್ದಿದ್ದಂಗೆ ಟ್ರೈನಿಂದ ಹಾರ್ಕೊಂಡಿದ್ದು. ಸೂಪರ್ ಬೆಂಕಿ ಜೈ ಸೂಪರ್ ಫ್ರೆಂಡ್. ಒಳ್ಳೆ ಎಕ್ಸ್ಪೀರಿಯನ್ಸು ನೋಡಿ. ಈಗ ಟ್ರೈನಿಂದ ಹಾರ್ಕೊಂಡು ದೂದ್ ಫಾಲ್ಸಿಗೆ ಈಗ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಿದ್ವಿ. ಸ್ವಲ್ಪ ದೂರ ಇದೆ. ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಿದ್ವಿ. ಇದು ಟ್ರೆಕ್ಕಿಂಗ್ಗಿಂತ ಕಡೆ. ಟ್ರೆಕ್ಕಿಂಗ್ ಆದ್ರೂ ಬೇಕು. ಟ್ರೆಕ್ಕಿಂಗ್ ಆದ್ರೂ ಗುಡ್ದಲ್ಲಿ ಆದ್ರೂ ಬರ್ತೀವಿ. ಇದಂಗಲ್ಲ, ಹೋಗ್ತಿರೋ ಟ್ರೈನ್ ಸ್ಲೋ ಆದಾಗ ಅಲ್ಲಿಂದ ಜಂಪ್ ಮಾಡ್ಕೊಂಡು ದೂದ್ ಸಾಗರ್ ಇದು ಬಂದಿಲ್ಲ. ಅಂದರೆ ಸ್ಲೋ ಆಗುತ್ತೆ ಇಲ್ಲಿ, ಬೆಟ್ಟ ಗುಡ್ಡದಲ್ಲ ಸ್ವಲ್ಪ ಸ್ಲೋ ಆಗ್ತದೆ. ಆವಾಗ ಅಲ್ಲಿಂದ ಹಾರ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ ಮತ್ತೆ ದೂದ್ ಫಾಲ್ಸಿಗೆ. ಟ್ರ್ಯಾಕ್ ಮೇಲೆ ಬಿದ್ರೆ ಹಾರ್ಕೊಂಡು ಹೋಗುದು. ಗೋಯಿಂದ ಬಿದ್ದಿದ್ರೆ ಏನಾರ ಮಿಸ್ ಆಗಿ ಏನಾರು ಹಾರ್ಬೇಕಾರೆ ಎಡವಟ್ಟಾಗಿತ್ತು ಅಂದರೆ ಇವತ್ತಿಂದ ಲಾಗು ಇಲ್ಲಿಗೆ ಮುಕ್ತಾಯ ಆಗ್ತಿತ್ತು. ಪರವಾಗಿಲ್ಲ, ಏನೂ ಆಗಿಲ್ಲ. ಆದರೂ ಇದ್ರ ಜಾಗದಲ್ಲೆಲ್ಲ ನಡೆಯೋದೆಲ್ಲ ಅಲ್ಟಿ ಮಾರ್ರೆ. ತೋರಿಸ್ತೀನಿ ನೋಡಿ ಬ್ಯಾಕ್ ಸೈಡಿಂದು. ನೋಡಿ ಈ ಥರ ಕಾಡಲ್ಲಿ ನಡ್ಕೊಂಡು ಇಲ್ಲಿ ಅಯ್ಯೋ ಕಾಡಲ್ಲಿ ಇದು ಟ್ರ್ಯಾಕಲ್ಲಿ ನಡ್ಕೊಂಡು ಪಕ್ಕ ಎಲ್ಲ ಗುಡ್ಡ ಬೆಟ್ಟ. ಇಲ್ಲಿ ಏನಾರು ಪ್ರಾಣಿಗಳು ಬಂತು ಅಂದರೆ ಗೋಯಿಂದ. ಆದ್ರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಇನ್ನೊಂದು ವ್ಯೂ ಪಾಯಿಂಟ್ ಇಲ್ಲಿ ನೋಡಿ. ವಾವ್ ಚಿಂದೆ ಅಲ್ಟಿ ನೋಡಿ ಫ್ರೆಂಡ್ಸ್. ಇಲ್ಲಿಂದ ಹಿಂಗೆ ಟ್ರೈನ್ ನೋಡಿ ಫ್ರೆಂಡ್ಸ್. ಅಲ್ಲಿ ಟ್ರೈನ್ ಹೋಗ್ತಾ ಇದೆ. ಅಲ್ಲಿಂದ ವ್ಯೂ ಪಾಯಿಂಟ್ ನೋಡಿ. ಟ್ರೈನ್ ಬರ್ತಾ ಇದೆ, ಅಲ್ಲಿ ಕಾಣ್ತಾ ಇದೆಯಾ ಟ್ರೈನ್ ನೋಡಿ. ಅಲ್ಲಿಗೆ ಹೋಗಿ ಅಲ್ಲಿ ಸ್ಟಾಪ್ ಇಲ್ಲ, ಅಲ್ಲಾಸಿಂದ ಹೋಗುತ್ತೆ. ಅಲ್ಲಿ ಇಳಿಸ್ಬೇಕಿತ್ತು, ನಮಗೆ ತುಂಬ ದೂರಕ್ಕೆ ನಿಲ್ಲಿಸ್ಬಿಟ್ರು. ಓ ಶೋ ಅಲ್ಟಿ. ಈಗ ಹಿಂಗಿಂದ ಹಿಂಗೆ ಸುತ್ತರ್ಕೊಂಡು ಇಲ್ಲಿಗೆ ಹೋಗ್ಬೇಕು. ನೋಡಿ ಇದು ಹೆಂಗಿದೆ. ಅಲ್ಲಿ ಟ್ರೈನ್ ಕಾಣ್ತಾ ಇದೆಯಾ? ಅಲ್ಲಿ ನೋಡಿ ಟ್ರೈನ್ ಹೋಗ್ತಾ ಇದೆ. ಇನ್ನೊಂದು ಟನಲ್ ಬಂತು. ಇದು ದೊಡ್ಡದು, ಫುಲ್ ಕತ್ಲಿದೆ, ಹೋಗೋಕ್ಕೆ ಭಯ ಆಗ್ತಿದೆ. ಅಯ್ಯಪ್ಪ ನೋಡಲಿ ಹೆಂಗೆ ಗುಹೆ ಇದ್ದಂಗೆ ಐತಲ್ಲಲ್ಲಿ ಅದು. ನೋಡಿ ಫ್ರೆಂಡ್ಸ್, ಇಲ್ಲಿ ಒಳಗೆ ಹೆಬ್ಬಾವೆಲ್ಲ ಇರ್ತದೆ. ಹಬ್ಬ ಇರ್ತದ, ಹಬ್ಬ ಯಾವ್ದು ಕಾಡ್ಯಮ್ಮ ಇರ್ತದ ಗೊತ್ತಿಲ್ಲ ಇಲ್ಲಿ. ಈ ತರ ಎಲ್ಲ ಯಾವ ಲಾಗ್ ಮಾಡ್ತಲ್ಲ ಅವರೇ ಅಪ್ಪ. ನೋಡಿ ಫ್ರೆಂಡ್ಸ್, ರೈಲ್ವೆ ಮೇಲೆ ನಡ್ಕೊಂಡು ಅಯ್ಯೋ ಶಿವ, ಕಷ್ಟ ಉಂಟು ಜೀವನ ಅಲ್ಲ. ದೂದ್ ಸಾಗರ್ ಸಾಹಸ ಬೇಡ. ನಾವು ಇನ್ನೊಂದು 10 ದಿವಸ ಲೇಟಾಗಿ ಬಂದಿದ್ರೆ ಜೀಪ್ ಇತ್ತು, ಆರಾಮಾಗಿ ಜೀಪಲ್ಲಿ ಬರ್ಬೋದಿತ್ತು. ಇವಾಗ ಜೀಪ್ ನಿಲ್ಸಿದ್ದಾರೆ, ಅದೇ ಪ್ರಾಬ್ಲಮ್ ಆಗಿರೋದು. ಏನೂ ಇಲ್ಲ. ಜೀಪ್ ಆಗಿದ್ರೆ ಇನ್ನೂ ಬಜೆಟಲ್ಲಿ 500 ರೂಪಾಯಿ ಅಂತ ಪರ್ ಹೆಡ್ಗೆ. ಇವಾಗ ನೋಡಿದ್ವಿ ನಾವು ಟ್ರೈನಲ್ಲಿ ಅವನು ಹತ್ತಿಸ್ಕೊಂಡು ಅವನು ಉದುರಿಸೋದ್ಗೆ 1000 ರೂಪಾಯಿ ಅವನಿಗೆ. ಅಯ್ಯೋ ಯಪ್ಪ, ಇದೇನೋ ಹಿಂಗೆ ಭಯ ಆಗ್ತಿದೆ. ಕತ್ಲು ಟಾರ್ಚ್ ಆನ್ ಮಾಡ್ಕೊಂಬಚ್ಚ. ಇಲ್ಲೆಲ್ಲ ಆನೆಕೊಂಡ ಎಲ್ಲ ದೊಡ್ಡ ಹಾವುಗಳು ಬರ್ತವೆ. ಭಯ ಆಗ್ತಿದೆ ಮಚ್ಚ ನಂಗೆ. ಲೈವ್ ಅಲ್ಲಿ ತೋರಿಸ್ತೀವಿ. ಟಾರ್ಚ್ ಆನ್ ಮಾಡಲು. ಇದೇನೋ ಕತ್ಲು ಹಿಂಗೈತೆ. ಆನೆಕೊಂಡ ಹೇಗೆ ಹಿಡಿಯೋದು ಅಂತ. ಹಿಡಿತಾನೆ ಇವನು ಆನೆಕೊಂಡನ. ಓಫರ್ ನನ್ನ ಮಗನೆ. ಅಯ್ಯೋ ನೀರೆಲ್ಲ ಬೀಳ್ತಾ ಇತ್ತಲ್ಲ ಇಲ್ಲಿ. ನೋಡಿ ಫ್ರೆಂಡ್ಸ್, ಸ್ನಾನ ಮಾಡ್ಕೊಂಡು ಮತ್ತೆ ನೋಡಿ ಇಲ್ಲಿ ನೀರೆಲ್ಲ ಬೀಳ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ಇದು ತೂತಾಗಿದೆ ಫ್ರೆಂಡ್ಸ್. ಟನಲ್ಲೇ ತೂತಾಗೈತೆ. ಟನಲ್ ಇದು ಏನು ಮಾಡಿಲ್ಲ. ಇದು ಬೆಟ್ಟ ಮಚ್ಚ, ಇದು ಗುಡ್ಡ ಅಲ್ಲ. ಹಿಂಗೆ ಇರುತ್ತೆ, ಟನಲ್ಗಳು ಹಿಂಗೆ ಬರ್ತವೆ. ಅಯ್ಯೋ ಗುಡ್ಡದ ಕೆಳಗಡೆ ಏನಿರ್ತದೆ ಅನ್ಕೊಂಡೆ. ಗುಡ್ಡದ ಕೆಳಗಡೆ ಏನಿರ್ತದೆ? ಮಣ್ಣು ಇರ್ತದೆ. ಕಲ್ಲು. ಇದೇನೋ ಇದು ಹಿಂಗೆಲ್ಲ ಮಾಡಿದಾನೆ ಟ್ರ್ಯಾಕು. ಇದು ಉಲ್ಟಾ ಟ್ರ್ಯಾಕ್ ಇತ್ತು ನೋಡಿ ಫ್ರೆಂಡ್ಸ್. ಈ ಥರ ಟ್ರ್ಯಾಕ್ ಎಲ್ಲ ನೋಡಿರಲ್ಲ, ಬೇರೆ ಥರ ಟ್ರ್ಯಾಕ್ ಇದೆ ಇದು. ನೋಡಿ ಫುಲ್ ಟನಲ್ ಒಳಗಡೆ. ಇದು ಬೆಟ್ಟ. ಇದು ಏನೋ ಒಳಗಡೆ ಏನು ಪ್ಲಾಸ್ಟಿಂಗ್ ಗಿಸ್ಟಿಂಗ್ ಏನೋ ಮಾಡಿಲ್ಲ. ಇದು ಫುಲ್ ಡೈರೆಕ್ಟ್ ಕೊರ್ದಿರೋದೇ ಇದು ಕಲ್ಲು. ಅಯ್ಯಪ್ಪ ಮಚ, ಭಯ ಆಗ್ತಿದಲ್ಲ ಮಚ. ಅಯ್ಯೋ ಶಿವ, ಭಯ ಎಲ್ಲ ಬಿಟ್ಬಿಡ್ಬೇಕು. ಕಲ್ಲು ಇದ್ದವನಿಗೆ ಇದೆಲ್ಲ ಅಂಟೋದಿಲ್ಲ ಅಂತ. ಈಗ ಏನಾರ ಕುಸ್ಗಿಸ್ ಬಿದ್ರೆ ಇದು ಕಾಲು ನೋಡಲಿ, ಕಾಲಿಡೋಕ್ಕೆ ಆಗ್ತಿಲ್ಲ. ಕಣ್ಣಲ್ಲಿ ಕಣ್ಣು ಹಿಡ್ಕೊಂಡು ಕಾಲಿಡ್ಬೇಕು. ಇಲ್ಲಿ ಕೆಳಗಡೆ ಏನೇನು ಕಾಣ್ತಾ ಇಲ್ಲ. ಇದು ಬೇರೆ ಸ್ಟೆಪ್ಸ್. ಅಯ್ಯೋ ಶಿವ, ದೊಡ್ಡ ಗುಹೆಗಳಿಗೆ ಹೋಗಿದ್ದೀವಿ ಫ್ರೆಂಡ್ಸ್. ಇದು ಲಾಗ್ ಒಂದು ಸ್ವಲ್ಪ ಸಾರ್ಥಕ ಆಯ್ತು. ಇದು
ಇದು ಒಳ್ಳೆ ಲಾಗ. ಅಯ್ಯೋ ಶಿವ, ಕಡ್ಲೆ ಏನು ಇಲ್ಲ. ಕತ್ಲೆ 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 ಕತ್ಲೆ, ಮುಂದೇನು ಕತ್ಲೆ ಹಿಂದೇನು ಕತ್ಲೆ. ಹಿಂದೆ ನೋಡಲ್ಲ ಏನಾರ ಪ್ರಾಣಿಗಿಣಿ ಬಂದಾವು. ಇನ್ನೊಂದು ಟನಲ್ ಬರ್ತದೆ. ಹೂವಾ ಶಿವನೇ ಶಂಬರೇಶ್ವರ ಸಾಕು ಬೇರೆ. ಅಯ್ಯೋ ಇನ್ನೂ ದೂರ ಇದೆ ಮಚ್ಚ ಇದು. ಇಲ್ಲ ಬಂದಿಲ್ಲ ಕ್ರಾಸ್. ಅಯ್ಯೋ ಶಿವ ಅಪ್ಪ, ಅಂತೂ ಇಂತೂ ಟನಲ್ ದಾಟಿದ್ವಿ ಮಾರೆ. ಎದ್ರಿ ಕಾಯ್ತಿತ್ತು ಮಾರೆ ಮಚ್ಚ. ಇದು ಬೆಟ್ಟ ಮಚ್ಚ ಫುಲ್ಲು ನೋಡು. ನನಗೆ ಡೈರೆಕ್ಟ್ ಕೊಡ್ದಿರೋದು ಇಲ್ಲಿ ಫ್ರಂಟ್ ಅಲ್ಲಿ ಕಟ್ಟಿರ್ತಾರೆ ನೋಡು, ಫ್ರಂಟ್ ಬ್ಯಾಕ್ ಮಾತ್ರ ಹಾಕೋದು. ಯಾಕೆಂದ್ರೆ ದೊಡ್ಡ ಟನಲ್ ಅಂತಲ್ಲ, ಇದು ಬೆಟ್ಟ. ಇದು ಬೆಟ್ಟ. ಆಯ್ತು ಸರಿ, ಓಕೆ ನಿಂದೆ ಸರಿ. ಫ್ರಂಟ್ ಬ್ಯಾಕ್ ಹಾಕಿದ್ದಾರೆ, ಒಳ್ಳೇದಾಗಲಿ. ನೀರು ಗೀರಿನೆಲ್ಲ ಮುಗಿಸ್ಕೊಂಡೆಲ್ಲ ಮಸ್ತಿತ್ತು. ಒಳ್ಳೆ ವಾಪಸ್ ಬರ್ತದೇನಪ್ಪ ಅದೇ ಈಗ. ಅಲ್ಲಿ ನಿಲ್ಸಿದ ಕಣಲ್ಲ ಅವನಲ್ಲ, ನಿಲ್ಸಿದಾನಲ್ಲ ಅಲ್ಲಿ. ಮತ್ತೆ ಸೌಂಡ್ ನೋಡು, ನಿಲ್ಸಿರೋ ಸೌಂಡೇ ಅದು. ಇಲ್ಲೆಲ್ಲ ಸೌಂಡ್ ಬರ್ತದೆ ಹಿಂದ್ಗಡೆಯಿಂದ. ಇನ್ನೊಂದು ಟ್ರೈನ್ ಬಂತು ಎದುರುಗಡೆ ಒಂದು ಯಾವುದೋ ಟ್ರೈನ್ ಬಂತು ಅಂತ ಮಚ್ಚದ. ಪಕ್ಕ. ಹಾಂ ಪಕ್ಕ. ಟ್ರ್ಯಾಕ್ ಬಿಟ್ಟು ನೋಡಿ, ಯಾಕಡೆ ನಡಿ. ಬಾರ ಅಂತ ಗುತ್ಕೊಂಡು ಹೋದ್ರೆ ಮಗನೇ ಲಾಗು ಇಲ್ಲ ಮಣ್ಣು ಇಲ್ಲ. ಲಾಗು ಮೇಲೆ ಲಗಡೆ ಆಗ್ತದೆ. ಅಯ್ಯೋ ಶಿವ, ಈ ರೇಂಜಿಗೆಲ್ಲ ನಾನು ಇಷ್ಟೊಂದು ಕಷ್ಟ ಆಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಮಾರೆ. ಬೆವರೆಲ್ಲ ಕಿತ್ಕೊ ಬರ್ತಿದೆಯಲ್ಲ ನೋಡಿ. ಇಲ್ಲಿ ದೂಸಾಗರ ಇದೆ, ಅಲ್ಲೊಂದು ಟ್ರ್ಯಾಕ್ ಇದೆ. ಸುತ್ತರ್ಕೊಂಬಂದ್ರೆ ಇಲ್ಲೊಂದು ಟ್ರ್ಯಾಕ್ ಇದೆ. ನಾವು ಇನ್ನೂ ಭಾಳ ದೂರ ಹೋಗ್ಬೇಕು. ಟ್ರೈನ್ ಬರ್ತಾ ಇದೆ ಮಗ. ನೋಡಿ ಇಷ್ಟು ಸ್ಲೋ ಆಗುತ್ತಾನ, ಇಲ್ಲಿ ಆರಾಮಾಗಿ ಇಳಿಬೇಕು. ನೋಡಿ ಫ್ರೆಂಡ್ಸ್, ಹಿಂಗೆ ಬರ್ತಾ ಇದೆ ಸೈಡ್ ವ್ಯೂ. ಹಿಂಗೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಇದಿಷ್ಟೇ ಕಾಣೋದು ನಿಮಗೆ. ಟ್ರೈನಲ್ಲಿ ಹೋಗ್ತಾ ಇದಿಷ್ಟು ಕಾಣ್ತದೆ, ಈ ಥರ ಕಾಣಿಸುತ್ತೆ. ಇನ್ನೂ ಹಿಂಗಿಂದ ಹಿಂಗೆ ಹೋದಂದರೆ ಎದುರುಗಡೆ ಹೋಗ್ತೀವಿ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಡೌನಲ್ಲಿದೆ. ಇದು ಪಾತಾಳ ಒಂದು ಲಾಸ್ಟ್ ಟನಲ್ಲು. ಇದನ್ನು ದಾಟಿದರೆ ದೂದ್ಸಾಗರ. ಅಯ್ಯೋ ಕರೆಕ್ಟಾಗಿ ಒಂದು 4 ಕಿಲೋಮೀಟ್ರ್ ಮ್ಯಾಲೆ ನಡೆದೀವಲ್ಲ ಮಗ. ಜಾಸ್ತಿ ಆಯ್ತಾ? ಅಯ್ಯೋ ಯಪ್ಪ, 4-5 ಕಿಲೋಮೀಟ್ರ್ ನಡೆದ್ಬಿಟ್ಟಿವಿ ಗುರು. ಇಲ್ಲಿ ಆರಾಮಾಗಿ ಇಲ್ಲಿ ಸ್ಲೋ ಮಾಡೋಣ. ಇಲ್ಲಿ ಇಳಿಸ್ಕೊಂಡಿದ್ರೆ ಒಂದು ಟನಲ್ ದಾಟಿ ಬರ್ದುಬಿಡ್ತಿದ್ವಿ. ಅವನ ಅಜ್ಜಿ ಅವನು ಎಲ್ಲೋ ಇಳಿಸ್ಬಿಟ್ಟ. ಅವನ ಅಜ್ಜಿ ಸಾಯ್ಲಿ ಡಬ್ಬ ನನ್ನ ಮಗ. ಕೊನೆಗೆ ಒಟ್ಟು ಬಂದಿವಲ್ಲ. ಟ್ರಕ್ಕಿಂಗ್ ಆದಂಗೆ ಆಯ್ತು ಮಾರೇ ಇದು. ನಾವು ಟ್ರೆಕ್ಕಿಂಗ್ ಮಾಡಿ 3 ಗಂಟೆ. ಇದು ನಾವು ಬಟ್ 1 ಗಂಟೆ ಟ್ರಕ್ಕಿಂಗ್ ಮಾಡಿದ್ವಾ? ಹೌದು ಮಾರಿಯಾ. 11:30 ನಾವು ಅಲ್ಲಿ ಇಳ್ಕೊಂಡಿದ್ದು. ಇಲ್ಲಿ 12:30 ಆಯ್ತು. ಅವ್ನು ಹೇಳಿದ್ನಲ್ಲ ಕರೆಕ್ಟಾಗಿ 1 ಗಂಟೆ 12:30 ಆಯ್ತಾ? 12 ಗಂಟೆ ಬರ್ಬೇಕಾಗಿತ್ತು ನಾವು. ಹೌದು, ಇಲ್ಲಿಗೆ ಬಂದು ನಿಲ್ಸಿದ್ರೆ 12 ಗಂಟೆ ಆಗೋದು. ಅವನ ಅಜ್ಜಿ ಅಯ್ಯೋ ಇದ್ಯಾವುದೋ ಟನಲ್ಲು ಹಳ್ಳಿದಾವೆ, ಒಳಗೊಂದು ಹೊರಗೊಂದು. ಇದೇ ಇದೊಂದು ಲಾಸ್ಟ್. ನೀರೆಲ್ಲ ಹರಿತದೆ. ಇದು ಟನಲ್ ಮಾಡಿರೋ ಸ್ವಂತಕ್ಕೆ ನೋಡಿ. ಫುಲ್ಲು ಕನ್ಸ್ಟ್ರಕ್ಷನ್, ಕಬ್ಬಣದ್ದೆಲ್ಲ ಹಾಕಿ. ಅಲ್ಲಿ ನೋಡಿ ಹೋಗ್ತಾ ಹೋಗ್ತಾ ಸಣ್ಣ ಟನಲ್ ಆಗಿದೆ. ಇದು ಬರ್ತಾ ಬರ್ತಾ ಅಗಲ ಇರೋದು ಮಗ. ಇದು ಟನಲ್ ಅಂದರೆ ಇದೇನು ಏನೂ ಹಾಕಿಲ್ಲ, ಬರೀ ಇದು ಅಷ್ಟೇ ಟನಲ್. ಬಂಡೆ ಕೊರ್ದಿರೋದು ಬರೇ. ಕರೆಕ್ಟಾಗಿ ಬಂಡೆ ಸಿಕ್ಕಿದಾವೆ ನೋಡು ಇಲ್ಲಿ ಕೊರಿಯೋಕ್ಕೆ. ನೋಡಿ ಇಲ್ಲಿ ಹೊಸದು ಟ್ರ್ಯಾಕ್ ಎಲ್ಲ ಹೆಂಗಿದಾವೆ. ಏನೇನೋ ಟಾರ್ಚರ್ ಹಾಕಲ್ಲ ಹುಡುಗ. ಕತ್ಲದಲ್ಲಿ ಏನೂ ಕಾಣೋದಿಲ್ಲ ಇಲ್ಲಿ. ಅಯ್ಯೋ ಯಪ್ಪ, ಅಲ್ಲಿ ನೋಡಿದ್ದು ಈಗ ಹೋಗ್ತಾ ಇದು ಟನಲ್ ಎಷ್ಟು ಅಗಲ ಇದು. ಅಲ್ಲಿ ಸಣ್ಣಕ್ಕಾಗತ್ತೆ. ಮತ್ತೆ ಟ್ರೈನ್ ಎಷ್ಟು ಅಗಲ ಐತೆ ಅಷ್ಟೈತೆ. ಅಯ್ಯೋ ಶಿವ, ಕತೆ ಮಾರ್ರೆ. ಅಲ್ಲಿ ಕಾಣ್ತಾ ಇದೆ ನೋಡಿ. ಈ ಟನಲಿಂದ ನಡ್ಕೊಂಡು ಬಂದಿದ್ದೀವಿ ಹೊರಗೆ. ಸುಸ್ತಾಯ್ತಾ? ಅಯ್ಯೋ ಇಲ್ಲೊಂದು ವ್ಯೂ ಪಾಯಿಂಟ್ ಕಾಣ್ತಿದೆ. ಇಲ್ಲಿಂದ ಸ್ವಲ್ಪ ಕಾಣ್ತದೆ, ತೋರಿಸ್ತೀನಿ ತಡೀರಿ. ನೋಡಿ ಫ್ರೆಂಡ್ಸ್, ಎಲ್ಲ ಬೆಟ್ಟ ಹೆಂಗಿದೆ ಇಲ್ಲಿ. ಇಲ್ಲಿಂದ ವ್ಯೂ ಕಾಣಿಸುತ್ತೆ. ಇನ್ನೂ ಒಂದು ಟನಲ್ ಇದೆಯಾ? ಒಂದು ಟನಲ್ ಬಂದರೆ ಸಾಕು. ಒಂದು ಎಸ್ 3 ಆದವಲ್ಲ ಈಗ. ಅದು ಒಂದು ಲಾಸ್ಟ್ ಟನಲ್. ಇಲ್ಲಿಂದ ಇನ್ನೂ ಸ್ವಲ್ಪ ಹತ್ರ ಬಂದಿದೆ. ಒಳಗಾಸಿಂದ ಟನಲ್ ಹೋಗ್ಬಿಟ್ಟೆ ನೆಕ್ಸ್ಟ್ ಡೈರೆಕ್ಟ್. ಅವ್ರು ಎಲ್ಲಿದ್ದಾರೆ ಏನಪ್ಪ? ಇಲ್ಲೇ ಇದೆ ಈ ಟನಲ್ ಹೋಯ್ತು. ಅಯ್ಯೋ ಮಕ ನೋಡ್ರು. ಬಂದ್ವಾ? ಸಾಗರ ಬಂತು ಮಾರೆ. ಸೌಂಡ್ ಕೇಳಿಸ್ತಾ ಇದೆ. ಯಾರು ಇಲ್ಲೇ ಇದ್ರೆ ಪರವಾಗಿಲ್ಲ, ಯಾರು ಹಿಡಿದೇ ಇದ್ರೆ ಪರವಾಗಿಲ್ಲ, ಸಾಕು ನಮಗೆ. ನೋಡಿ ಫ್ರೆಂಡ್ಸ್, ಪೊಲೀಸ್ದು
ಓ ಇನ್ನೂ ಒಂದು ಟನಲ್ ಇದ್ದಂಗೆ ಐತಲ್ಲೋ, ಹಿಂದ್ಗಡೆ ಟನಲ್ ಇದೆ. ಎಲ್ಲ ಹೆಸರು ಬರ್ಕೊಂಡ್ಬಿಡ್ತಾರೆ. ಬಿಟ್ಟು ಆಮೇಲೆ ಹೋಗದೆ ಕೈಯಲ್ಲೆಲ್ಲ ಬೆವರು, ಮೈಯಲ್ಲೆಲ್ಲ ಮಕ್ಕದ ಮೇಲೆಲ್ಲ ಕಿತ್ಕೊಂಡ್ ಬರ್ತಾಯಿದೆ ಬೆವರು. ಸುಸ್ತ ಆಯ್ತಾ? ಅಯ್ಯೋ ಶಿವ. ಫ್ರೆಂಡ್ ಚೇರ್ ಇಟ್ಟಿದ್ದಾರೆ ಕುತ್ಕೊಂಡ್ಲಿಕ್ಕೆ. ನೋಡಿ ಇದು ಮೈನಾ ಫಿಲಮ್ ಶೂಟಿಂಗ್ ಸ್ಪಾಟ್ ಇದೆಲ್ಲ. ವಾ ಕೈಯೆಲ್ಲ ನುಯ್ಯಕ್ಕೆ ಸ್ಟಾರ್ಟ್ ಆಯ್ತಲ್ಲ ಹಿಡ್ಕೊಂಡು. ಆಂಜನೇಯ ಈಗೆಂತ ಮಾರೆ ಟ್ರೆಕ್ಕಿಂಗ್. ಇನ್ನೂ ಒಂದು ಟನಲ್ಲ. ಓ ದೂದ್ ಸಾಗರ್ ದೇವ್ರೆ, ದೂದ್ ಸಾಗರ್ ಇಷ್ಟೊಂದು ಕಷ್ಟ ಐತೆ ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ಅಪ್ಪ ಇಲ್ಲೆಲ್ಲ ಟ್ರ್ಯಾಕ್ ಎಲ್ಲ ಹೆಂಗೆ ಮಾಡಿದ್ದವ್ರು ಮಾರೆ ಅವರು, ಗ್ರೇಟ್ ಮಾರ್ಯ. ಕಡ್ದು ಟ್ರ್ಯಾಕ್ ಮಾಡಿರೋದು. ಇನ್ನೆಲ್ಲ ತಗೊಂಬಂದಿದ್ದು ಹೆಂಗೆ ಇಲ್ಲಿಗೆ, ರೋಡ್ ಇಲ್ಲ ಏನಿಲ್ಲ ಮಚ್ಚ. ಇದು ನೋಡೋದಿಲ್ಲ, ಗ್ರೇಟ್ ಅಲ್ಲ. ಅಂದರೆ ರೋಡ್ ಇದ್ದರೆ ಟ್ರ್ಯಾಕ್ ಮಾಡೋದು ಈಸಿ, ಅಕ್ಕಪಕ್ಕದಲ್ಲೆಲ್ಲ ತಗೊಂಬಂದು ಏನೋ ಹಾಕ್ತಾರೆ. ಇದು ರೋಡ್ ಇಲ್ಲ ಏನಿಲ್ಲ ಇದಕ್ಕೆ. ರೋಡ್ ಇಲ್ಲ ಆ ಥರ ಮಾಡೋದಲ್ಲ ಇದೆಲ್ಲ ಟ್ರ್ಯಾಕ್ ಎಲ್ಲ. ಅಯ್ಯೋ ಅಪ್ಪ ಆಂಜನೇಯ ಟ್ರ್ಯಾಕ್ ಆಗೋಯ್ತು ಮಾರೆ. ನೀರು ಹನಿತಾ ಇದೆ ಇಲ್ಲಿ. ಈಗ ಮೊಬೈಲ್ ಮೇಲೆ ಬೀಳೋದು ಬೇಡ. ನೀರು ಬಿತ್ತು, ತಲೆ ಮೇಲೆಲ್ಲ ನೀರು ಬಿತ್ತು. ಅಯ್ಯೋ ಅಂತೂ ಬಂದೀವಿ ಗುರು. ದೂದ್ ಫಾಲ್ಸ್, ದೂದ್ ಸಾಗರ್. ಅವರೇ ನೋಡಿ ಇಷ್ಟ ತನಕ ಕಷ್ಟಪಟ್ಟಿದ್ಕೋ ಎಂಟ್ರಿ ಲೆವೆಲಿಗೆ ಬಂದೀವಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ವ್ಯೂ ಪಾಯಿಂಟ್. ಅವ್ರು ಎಲ್ಲಿ ಉದ್ರಿದ್ದಾರೆ, ಇನ್ನೂ ಕರ್ಕೊಂಡ್ಬಿಡ್ತೀವಿ. ಅವರು ಬೇಸತ್ತಾಗಿರ್ತಾರೆ. ಸಾಗರ ಬೇಡ ಅಂತಿತ್ತು. ಇಂತೂ ಬಂದಿವಿ ಪಾಯಿಂಟ್. ವ್ಯೂ ಪಾಯಿಂಟ್ ಇಲ್ಲಂದು ಹೇಳಿದ್ದಾರೆ. ಯಾರು ಇಲ್ಲ ಫ್ರೆಂಡ್ಸ್, ನಾವೇ ಇರೋದು ಇಲ್ಲಿ. ಯಾರು ಇಲ್ಲ ಈ ಫಾಲ್ಸಿಗೆ ನಾವೇ. ಅಯ್ಯೋ ಯಾಕೆ ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಯಾರು ಇಲ್ಲ. ಇದೀಗ ಜೀಪೆಲ್ಲ ಅಲೋ ಇದ್ದಿದ್ರೆ ಎಲ್ಲರೂ ಬಂದಿರೋರು. ಬಟ್ ಟ್ರೆಕ್ಕಿಂಗ್ 12 ಕಿಲೋಮೀಟ್ರ್ ಗುಡ್ದಲ್ಲಿ ನಡ್ಕೊಬರ್ಬೇಕು. ಸೊ ಅದಕ್ಕೆ ಯಾರು ಈ ಟೈಮಲ್ಲಿ ಬರೋದಿಲ್ಲ. ನಮಗಿದೆಲ್ಲ ಗೊತ್ತಿಲ್ಲ, ಬಂದಿದ್ದೀವಿ. ಅಷ್ಟು ದೂರದಿಂದ ಬಂದವರು ವಾಪಸ್ ಹೋಗ್ಬಾರ್ದು ಅಂತ ಹೆಂಗೆ ಟ್ರಕ್ಕೆ ಮಾಡ್ಕೊಂಡು ಬಂದಿದ್ವಿ. ಅಂತೂ ಇಂತೂ ಬಂತು. ಹೊಸದಿರ್ಕ ಅಯ್ಯೋ ಪ್ಲೇಸ್ ಏನೋ ಇದು, ಗುಡ್ಡ ಬೆಟ್ಟ. ನೋಡಿ ಫ್ರೆಂಡ್ಸ್, ಇದು ಫಸ್ಟ್ ಔಟ್ ಸೈಡ್ ತೋರಿಸ್ತೀನಿ. ಅಬ್ಬಾ ನೋಡಿ ಬರ್ತಾ ಇದೆ ನಿಮ್ಮ ದೂದ್ ಸಾಗರ್. ನೋಡಿ ಒಬ್ಬಾ ಬೆಂಕಿ. ದೂದ್ ಸಾಗರ್ ನೋಡಿ ಇವ್ರೆ. ಯಾರು ಫ್ರೆಂಡ್ಸ್ ನೋಡಿ ಇಲ್ಲಿ ಯಾವ ರೇಂಜಿಗಿದೆ ಇದು. ನೋಡಿ ಇದು ಕೆಳಗಡೆ ಈ ಕಡೆ ಸೈಡಿಂದ ಜಾಲ ಥರ ಇರ್ತಾ ಇದೆ. ಇದು ಒರಿಜಿನಲ್ ದೂದ್ ಫಾಲ್ಸ್. ಯೋ ಈ ಕಡೆ ಬೇರೆ ಐತೆ, ತೋರಿಸ್ತೀನಿ. ಕೆಳಗೆ ಈ ಕಡೆಯಿಂದ ಒಂದು ಹರಿತಾ ಇದೆ. ಇನ್ನೂ ಮೇಲೆ ಕಾಣಿಸ್ತಿಲ್ಲ, ಅದು ತೋರಿಸ್ತೀನಿ ಕ್ಲೀನಾಗೆ. ನೋಡಿ ಕೆಳಗಡೆಯಿಂದ ಎರಡೂ ಕಡೆ. ಕೆಳಗಡೆ ಇಲ್ಲಿ ಜಾಗ ಇದೆ ಫ್ರೆಂಡ್ಸ್, ಫುಲ್ ಕೆಳಗಡೆ ಇಳಿಬೋದು. ಇಲ್ಲೆಲ್ಲ ಇಳಿದು ಆಟ ಆಡ್ಬೋದು. ಈ ಕಡೆ ಒಂದ್ಸಲ ನೋಡುವ ಏನಾಗಿದೆ ಅಂತ. ಇದು ಆಚೆ ಕಡೆ ನೋಡಿ ಈ ಥರ ಹರಿತದೆ. ಈ ಥರ ಆದ್ರೆ ಹಿಂಗೆ ಹೋಗ್ತದೆ. ಮಳೆಗಾಲದಲ್ಲಿ ಇನ್ನೂ ಹೆವಿ ನೀರಿರ್ತದೆ. ಬಟ್ ಮಳೆಗಾಲದಲ್ಲೆಲ್ಲ ಅಷ್ಟು ಅಲೋ ಇಲ್ಲ. ನೋಡಿ
ಕೊನೆಗೂ ದೂದ್ ಪಾದ ಹತ್ರ ಬಂದ್ಬಿಟ್ಟಿವಿ. ದೂದ್ ಸಾಗರ್ ಅಯ್ಯೋ ದೂದ್ ಸಾಗರ್ ನೋಡಿ, ಇದೆ ದೂದ್ ಸಾಗರ್. ಅಲ್ಟಿ ಇದೆ. ಇಷ್ಟೋ ತನಕ ಬೆವರು ಸುರ್ಸಿ ಟ್ರ್ಯಾಕಲ್ಲಿ 4-5 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದು ಸಾರ್ಕಾಯ್ತು. ಏನ್ ಗುರು ಇದು ಚಿಂದಿ. ಅಲ್ಟಿ ನೋಡಿ.